ಸರ್ ಇವಾಗ ಸಿನಿಮಾ ಲ್ಯಾಂಡು ಅಂದ್ರೆ ಎಲ್ರಿಗೂ ಡೌನ್ ಇದೆ, ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿ ಡೌನ್ ಇದೆ. ಇಲ್ಲ ಕನ್ನಡ ಯಾವ ಎಲ್ಲ ಇಂಡಸ್ಟ್ರಿ ಡೌನ್ ಇದೆ. ನೀವು ಸಿನಿಮಾ ಮೇಕರ್ಸ್ಗೆ ಏನು ಸಜೆಷನ್ಸ್ ಕೊಡ್ಬೋದು ಸರ್, ಹೊಸ ಪ್ರೊಡ್ಯೂಸರ್ಸ್ಗಳಿಗೆ ಎಸ್ಪೆಷಲಿ? ಐ ರಿಯಲಿ ಫೀಲ್ ಲೈಕ್ ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಹೇಳ್ತಾರೆ, ಬಟ್ ಕಂಟೆಂಟ್ ಹೇಳುವಾಗ ಚೆನ್ನಾಗಿರುತ್ತೆ. ಎಲ್ಲರಿಗೂ ಎವ್ರಿಬಡಿ ವಾಂಟ್ಸ್ ಟು ಮೇಕ್ ದ ಬೆಸ್ಟ್ ಮೂವಿ. ಕರೆಕ್ಟ್. ಆ ಕಂಟೆಂಟ್ ಹೆಂಗ್ ಬರುತ್ತೆ ಸ್ಕ್ರೀನ್ ನಲ್ಲಿ ಅದು ಯಾರಿಗೂ ಏನೋ ಗೊತ್ತಾಗಲ್ಲ. ಟಿಲ್ ದ ಫೈನಲ್ ಎಡಿಟ್ ಯು ವಿಲ್ ನಾಟ್ ನೋ ದ ಮೂವಿ ಇಸ್ ಗೋಯಿಂಗ್ ಟು ರನ್. ಬಟ್ ದ ಫೈನಲ್ ಎಡಿಟ್ ಆದ್ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಬಾಸ್ ಇದು ಹೋಯ್ತು ಅಂತ. ಆಮೇಲೆ ಇಟ್ಸ್ ವೆರಿ ಲೇಟ್. ಸೊ ನಾನೇನ್ ಹೇಳೋದು ಅಂದ್ರೆ, what the director is telling, he has to show it on the screen. Correct. Two vital things: the writer, director, and editor. Producer is only a backbone. Correct. If these three people are able to do a good job alone, I think we can come back. That is the problem ಇವಾಗ. ನೀವು ಸಿನಿಮಾಗಳು ನೋಡ್ತೀರಾ ಸರ್ ಫ್ರೀ ಆಗಿ? ನೀವು ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತೀರಾ? ಖಂಡಿತ. ಯಾವ ತರ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ? ಯಾವ ತರ? I'm more of a reality cinema. ಲೈಕ್ ಯಾವ ಸಿನಿಮಾ ನೋಡಿದ್ರಿ? ಯಾವಂದ್ರೆ ಐ ಆಮ್ ನಾಟ್ ಲುಕಿಂಗ್ ಅಟ್ ವೆರಿ ಮಾಸ್ ಮೂವಿ ನಾನು ನೋಡಲ್ಲ. ಮೂವಿ ವಿಚ್ ಇಸ್ ಮೋರ್ ಟಚಿಂಗ್ ಟು ದ ಹಾರ್ಟ್, ಮೀನಿಂಗ್ಫುಲ್ ಮೂವಿ. ಸೊ ಸಿಂಪಲ್ ಸ್ಟೋರಿ ಇರಬಹುದು, ಬಟ್ ವೇ ದೇ ಪೋರ್ಟ್ರೇ ಇಟ್ ಅದು ಚೆನ್ನಾಗಿರುತ್ತೆ. ಯಾವ ಲ್ಯಾಂಗ್ವೇಜ್ ಸಿನಿಮಾ ಜಾಸ್ತಿ ನೋಡಕ್ ಇಷ್ಟಪಡ್ತೀರಾ ನೀವು? ಆಬ್ವಿಯಸ್ಲಿ ಕನ್ನಡ ಜಾಸ್ತಿ ನೋಡೋದು ನಾನು, ಬಿಕಾಸ್ ಐ ಆಮ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇಲ್ಲಿ. ಅದಾದ್ಮೇಲೆ ತಮಿಳ್ ನೋಡ್ತೀನಿ. ಸೊ ರೀಸೆಂಟ್ ಆಗಿ ನೀವು ಯಾವ್ದು ನೋಡಿದ್ರಿ? ನಿಮ್ಗೆ ಇಷ್ಟ ಆಗಿದೆ ಯಾವ ಸಿನಿಮಾ? ರೀಸೆಂಟ್ ಆಗಿ ನಾವು ಇವುದಲ್ಲ, ನಮ್ ರಿಷಬ್ ಶೆಟ್ಟಿದು ಇಷ್ಟ ಆಯ್ತು. ಸು ಅದು ಚೆನ್ನಾಗಿತ್ತು. ಸ್ಟೋರಿ ಸಿಂಪಲ್ ಸ್ಟೋರಿ, ಬಟ್ ದ ವೇ ದೇ ಟೇಕನ್ ಇಟ್, ದಟ್ಸ್ ಹೌ ಇಟ್ ಇಸ್. ದಟ್ ಇಸ್ ವಾಟ್ ದ ರೈಟರ್, ಡೈರೆಕ್ಟರ್, ಎಡಿಟರ್. If these three people come together right way, any movie will be successful. That is what I'm saying. So meaningful stories, boss. You don't need to make ಒಂದು ಫಾರ್ಮುಲಾ ಇರಬಾರ್ದು. 5 ಸಾಂಗ್ಸ್ ಇರಬೇಕು, ಫೈಟ್ಸ್ ಇರಬೇಕು. ಯು ಡೋಂಟ್ ನೀಡ್ ಟು ಡೂ ದಟ್. ಆ ಮೂವಿಗೆ ಏನ್ ಬೇಕು ಅದು ಮಾಡಿದ್ರೆ ಸಾಕು. ಇವಾಗ ರಿಯಲಿಸ್ಟಿಕ್ ಸಿನಿಮಾ ಬರ್ತಾ ಇದೆ. ಸೊ ಅದು ಇರುವಾಗ ಐ ಥಿಂಕ್ ಇಟ್ಸ್ ಗುಡ್. ಮಲಯಾಳಂ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ರೆ ಸರ್, ಅದು ಏನಾದ್ರು ಆಯ್ತಾ ಪ್ರಾಜೆಕ್ಟ್? ಮಲಯಾಳಂ ಸಿನಿಮಾ ನಾವು we did got associated with Tingalak Nichayam. So Sony-ನಲ್ಲಿ ಇತ್ತು ನಮ್ದು. So though Pushkar was the producer of the movie, but we helped him to sell it. ಅವಾಗ ಬೂನ್ ಇತ್ತು, OTT satellite, ಎಲ್ಲರೂ ಕೇರಳ. But now it's little bit gone to distribution. So distribution we didn't have the strength ಅಲ್ಲಿ, but we are still looking for subjects. ಸೊ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಗೆ. And I always felt like you are a person whom I always, first time meeting you, right, talking on the phone. Almost 4-5 years we talking. ಮಾತಾಡ್ತೇವೆ ಇದೆ. Good. ನಂಗೆ ನಿಮ್ಮ ಒಂದು ಬಿಸ್ನೆಸ್ ಝೀಲ್ ನನಗೆ ಇಷ್ಟ ಸರ್. ಯಾಕಂದ್ರೆ ಆಸ್ ಎ ಪ್ರೊಡ್ಯೂಸರ್ ಆಗಿ ಅವರು ಏನೇ ಮಾಡಿದ್ರು ಕೂಡ ಅವರು ಒಂದು ಪ್ಯಾಷನೇಟ್ ಆಗಿ ಮಾಡ್ತಾರೆ. ಅವರು ಒಂದು ಫೋಟೋ ಬರಬೇಕು, ಇದೇ ಫೋಟೋ ಬರಬೇಕು, ಇದೇ ಹೆಡ್ಲೈನ್ ಇರಬೇಕು, ಈ ತರದೊಂದು ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ನೋಡಿಲ್ಲ. ಒಂದು ಸಿನಿಮಾನವರು ಈ ಪ್ರಮೋಷನ್ ಮಾಡಿದ್ರೆ ಇದು ರೀಚ್ ಆಗುತ್ತೆ ಅನ್ನೋದು ನಂಬಿಕೆ ಇರುವಂತ ಪ್ರೊಡ್ಯೂಸರ್ಸ್. ಸೊ ಅವ್ರು ಇವಾಗ ಏನೋ F&B ಬಿಸ್ನೆಸ್ ಬಂದಿದ್ದಾರೆ. ಬಹಳಷ್ಟು ಬಿಸ್ನೆಸ್ಗಳನ್ನ ಅವ್ರ ಆಲೋಚನೆ ಇದೆ. ಅವ್ರು ಒಳ್ಳೇದಾಗ್ಲಿ. ಸೊ ನೆಕ್ಸ್ಟ್ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನಿಮ್ಗೆ ತಂದ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಸರ್. You have your beers? Yeah. I'll have a little later.